ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಡೇನ ಆಚರಿಸೋದಕ್ಕೆ ಅಂತ ಅಂದ್ಬಿಟ್ಟು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಇದು ನನ್ನ ಔಟ್ಫಿಟ್. ಔಟ್ಫಿಟ್ ಅಂತ ಹೇಳಿದ್ರೆ ಏನು ಹೆವಿಯಾಗಿ ಏನು ತೊಗೊಂಡಿರಲಿಲ್ಲ. ನಾರ್ಮಲಾಗಿ ಒಂದು ಜೀನ್ಸು ಮತ್ತು ಒಂದು ಟಿ ಶರ್ಟ್ನ ವೇರ್ ಮಾಡಿದ್ದೆ. ಬೆಳಗ್ಗೆ ಎದ್ದು ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಮಕ್ಳಿಗೆ ಸ್ಕೂಲ್ ಬೇರೆ ಇತ್ತು. ನಾವು ಹೊರಟಿದ್ದು 31 ಜುಲೈ 31 ಶುಕ್ರವಾರ ಹೊರಟಿದ್ವಿ ಫ್ರೆಂಡ್ಸ್. ಸಂಡೇ ಹೋಗೋಣ ಅಂತಂದರೆ ಮಕ್ಕಳಿರ್ತಾರೆ, ಮಕ್ಕಳು ಬಿಟ್ಬಿಟ್ಟು ಹೋಗೋದಕ್ಕಾಗಲ್ಲ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಫುಲ್ ಕ್ಲಿಯರ್ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ತಿಂಡಿ ತಿನ್ನೋದಕ್ಕಾಗಲಿಲ್ಲ. ತಿಂಡಿ ಮಾಡಿಟ್ಟಿದ್ದೆ, ಬಟ್ ನನಗೆ ತಿನ್ನೋದಕ್ಕಾಗಲಿಲ್ಲ, ಟೈಮ್ ಆಗೋಗಿತ್ತು ಆಲ್ರೆಡಿ. 10:30 ಆಗಿಬಿಟ್ಟಿತ್ತು. ನಾವು ಅಲ್ಲಿಗೆ ಚೆಕ್ಇನ್ 10ಗೆ ಚೆಕ್ಇನ್ ಆಗಬೇಕಿತ್ತು. ಬಟ್ ಏನು ಮಾಡೋದಕ್ಕಾಗಲ್ಲ, ಮಕ್ಕಳಿರೋ ಮನೆ ಅಲ್ವಾ, ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಎಲ್ರಿಗೂ ಮಕ್ಕಳಿದ್ದಾರೆ ಪಾಪ, ಅವರೆಲ್ಲ ಕೆಲಸ ಮುಗಿಸಿ ಹೊರಟಿದ್ದೇನೆ. ನಾವು 10:30ಗೆ ನಾನೊಂದು ಸ್ವಲ್ಪ ಗಂಜಿನ ತೊಗೊಂಡೆ, ಯಾಕಂದರೆ ಸುಸ್ತಾಗಬಾರ್ದು ಅಂತಂದ್ಬಿಟ್ಟು ಗಂಜಿ ಕುಡ್ಕೊಂಡು ಎಲ್ಲ ಲತನ್ ಮನೆ ಹತ್ರ ಬರೋದಕ್ಕೆ ಅಂತಂದ್ಬಿಟ್ಟು ಪ್ಲ್ಯಾನ್ ಆಗಿತ್ತು. ಎಲ್ಲ ಅಲ್ಲಿ ಸೇರ್ಕೊಂಡ್ವಿ. ಎಲ್ಲ ಸೇರ್ಕೊಂಡಾದಮೇಲೆ ಗಾಡಿ ಬಂತು ಫ್ರೆಂಡ್ಸ್. ಲಾಸ್ಟ್ ಮೂಮೆಂಟಲ್ಲಿ ನಮ್ಮದೇ ಓನ್ ವೆಹಿಕಲ್ ಹೋಗೋಣ ಅಂತ ಅಂದ್ಬಿಟ್ಟು ಮುಂಚೆ ಪ್ಲ್ಯಾನ್ ಆಗಿದ್ದಿದ್ದು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಬೇರೆ ಯಾವ್ದಾದ್ರು ಒಟ್ಟಿಗೆ ಹೋಗೋವಂಥದ್ದು 2 ಗಾಡೀಲಿ ಹೋಗೋಣ ಅಂದ್ಕೊಂಡಿದ್ವಿ. ಅದು ಕ್ಯಾನ್ಸಲ್ ಆಗಿ ಒಂದೇ ಗಾಡೀಲಿ ಹೋಗೋಣ ಅಂತ ಅಂದ್ಬಿಟ್ಟು ಲಾಸ್ಟಿಗೆ ನಾವು ಫ್ರೆಂಡ್ದೇನೋ ಓಮಿನಿ ಇತ್ತು, ಅದರಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಬನ್ನಿ ಇವತ್ತಿಂದು ಜರ್ನಿ ಹೇಗಿರುತ್ತೆ, ನಾವು ಯಾವ ಥರ ಫ್ರೆಂಡ್ಶಿಪ್ ಡೇನ ಆಚರಿಸಿದ್ದೀವಿ ಅನ್ನೋದನ್ನು ಫುಲ್ಲು ಇದರಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸಾಧ್ಯ ಆದರೆ ವಿಡಿಯೋ ಲೆಂತ್ ಆದರೆ ಅರ್ಧ ಮಾತ್ರ ಹಾಕಿರ್ತೀನಿ, ಪಾರ್ಟ್ 2ನ ಮತ್ತೆ ನೆಕ್ಸ್ಟ್ ಬಿಡ್ತೀನಿ. ಇದು ಇವತ್ತಿನ ನಮ್ಮ ಫ್ರೆಂಡ್ಶಿಪ್ ಡೇ ಲಾಗ್ ಆಗಿರುತ್ತೆ. ತುಂಬಾ ಖುಷಿ ಆಯಿತು. ಹೋಗೋ ದಾರಿಲಿ ಮಧ್ಯ ಒಂದು ಕೇಕ್ ಆರ್ಡ್ರ್ ಕೊಟ್ಟಿದ್ವಿ, ಅದನ್ನು ಪರ್ಚೇಸ್ ಮಾಡಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಫ್ರೆಂಡ್ಶಿಪ್ ಡೇನ ಹೇಗೆ ಆಚರಿಸ್ತಿದ್ದೀರಾ? ನಿಮಗೆಲ್ಲ ಹೇಗೆ ಫ್ರೆಂಡ್ಶಿಪ್ದು ಸೆಲೆಬ್ರೇಷನ್ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಮರಿಬೇಡಿ. ಮತ್ತು ನನ್ನ ವೀಡಿಯೋಸ್ಗಳೆಲ್ಲ ಹೇಗೆ ಬರ್ತಾ ಇದೆ ಅನ್ನೋದನ್ನು ಸಹ ಕಮೆಂಟ್ ಮಾಡಿ. ಜರ್ನಿ ಸ್ಟಾರ್ಟ್ ಆಯಿತು. ನಾವು ಹೋಗಿದ್ದು ನಮ್ಮ ಹೊಳೆನರಸೀಪುರದ ಹತ್ರನೇ ಒಂದು 20 ಕಿಲೋಮೀಟರ್ಸ್ ಇದೆ ಅನಿಸುತ್ತೆ, ಕಾರ್ಲೆ ಹೋಮ್ ಸ್ಟೇ. ಅಲ್ಲಿಗೆ ನಾವು ಹೋಗಿದ್ದು. ಹೋಗ್ತಿದ್ದಂಗೆ ನಮಗೆಲ್ಲರಿಗೂ ವೆಲ್ಕಮ್ ಡ್ರಿಂಕ್ ಅಂದ್ಬಿಟ್ಟು ಇರಳೆಕಾಯಿ ಇಳ್ಳಿಕಾಯಿ ಅಂತೀವಿ, ಅದ್ರದ್ದು ಜ್ಯೂಸನ್ನ ಕೊಟ್ಟರು. ಸಖತ್ತಾಗಿತ್ತು. ಜ್ಯೂಸ್ ಕುಡಿದ್ಬಿಟ್ಟು ಆಲ್ರೆಡಿ ಲೇಟ್ ಆಗಿತ್ತಲ್ಲ, ನಾವು ರೀಚ್ ಆಗೋಷ್ಟರೊಳಗೆ ಆಲ್ಮೋಸ್ಟ್ 11:30 ಆಯಿತು ಅನಿಸುತ್ತೆ. 11:15 to 11:20 ಆಗಿತ್ತು. ಸೊ ಹಾಗಾಗಿ ಲೇಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಕೇಕ್ ಕಟಿಂಗ್ ಕೂಡ ಆವಾಗಲೇ ಮಾಡ್ಕೊಂಡ್ವಿ, ಯಾಕಂದರೆ ಇನ್ನೂ ರಿಜಿಸ್ಟ್ರಲ್ಲಿ ಎಂಟ್ರಿ ಎಲ್ಲ ಮಾಡಿಸೋದಿತ್ತು. ಸೊ ಹಾಗಾಗಿ ಫಸ್ಟ್ ಕೇಕ್ ಕಟಿಂಗ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಕೇಕ್ ಕಟಿಂಗ್ನ ಮಾಡಿಸಿದ್ವಿ. ಇದು ಮೊದಲನೇ ಸೆಲೆಬ್ರೇಷನ್ ನಮ್ಮದು ಹ್ಯಾಪಿ ಫ್ರೆಂಡ್ಶಿಪ್ ಡೇಗೆ. ಫ್ರೆಂಡ್ಶಿಪ್ ಡೇ ಅಂದ್ರೇ ಏನೋ ಒಂಥರ ಖುಷಿ, ಯಾಕಂದರೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ತುಂಬ ದಿನಗಳ ಆದಮೇಲೆ ಸಿಗ್ತೀವಲ್ಲ, ಹಾಗಾಗಿ ತುಂಬಾ ಎಕ್ಸೈಟ್ ಇತ್ತು. ಮತ್ತು ನಾನು ಹೋಮ್ ಸ್ಟೇಗೆ ಅಥವಾ ರೆಸಾರ್ಟ್ಗೆ ಅಂತ ಹೋಗಿದ್ದು ಇದೇ ಫಸ್ಟು. ತುಂಬ ಚೆನ್ನಾಗಿತ್ತು. ನಾನು ನೋಡಿರಲಿಲ್ಲ, ಬಟ್ ಬೇರೆ ಕಡೆ ಎಲ್ಲ ಯಾವ ಥರ ಇರುತ್ತೆ ಅನ್ನೋದು ಗೊತ್ತಿಲ್ಲ. ನಾವು ಹೊರಟಿದ್ದ ವೆದರ್ಗೂ ಅಷ್ಟೇ, ಹೋಮ್ ಸ್ಟೇಗೂ ಸಖತ್ತಾಗಿ ಮ್ಯಾಚ್ ಆಗ್ತಿತ್ತು ಫ್ರೆಂಡ್ಸ್. ತುಂಬ ಬಿಸಿಲು ಇಲ್ಲ, ತುಂಬ ಮಳೆನೂ ಇಲ್ಲ, ಆ ಥರ ಇತ್ತು. ಸಖತ್ ಎಂಜಾಯ್ ಮಾಡಿದ್ವಿ. ಫ್ಯಾಮಿಲಿ ಜೊತೆನೂ ನಾವು ಇಷ್ಟೊಂದೆಲ್ಲ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ,
ಬಟ್ ಫ್ರೆಂಡ್ಸ್ಗಳೆಲ್ಲ ಒಟ್ಟಿಗೆ ಸೇರಿದ್ವಿ ಅಂತಂದರೆ ಅಲ್ಲಿ ನಗುಗೆ ಯಾವುದೇ ರೀತಿ ಕೊರತೆ ಇರಲ್ಲ. ಅಷ್ಟು ನಗ್ತೀವಿ, ಎಷ್ಟು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಮಾತಿಗೂ ನಗ್ತಾ ಇರ್ತೀವಿ, ಒಬ್ಬೊಬ್ರ ಮುಖ ನೋಡಿ ನಗ್ತೀವಿ. ಎಷ್ಟು ಖುಷಿಯಾಗುತ್ತೆ ಅಂದರೆ ನಿಜವಾಗ್ಲೂ ಇನ್ನೂ ಒಂದು 10-20 ವರ್ಷ ಮುಂದಕ್ಕೆ ಹೋಗ್ತೀವೇನೋ, ಆಯಸ್ಸು ಜಾಸ್ತಿ ಆಗುತ್ತೇನೋ ಅನ್ನೋ ಥರನೇ ಇರುತ್ತೆ ಫೀಲಿಂಗು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ, ಸಖತ್ತಾಗಿತ್ತು. ಹೋಗ್ತಿದ್ದಂಗೆ ಇದೆಲ್ಲ ಸೆಲೆಬ್ರೇಷನ್ ಮುಗೀತಿದ್ದಂಗೆ ಮುಂದೆ ಒಳ್ಳೊಳ್ಳೆ ಫೋಟೋಸ್ಗಳು, ವೀಡಿಯೋಸ್ಗಳು, ಯಾಕಂದರೆ ಇನ್ಸ್ಟಾಗ್ರಾಮ್ಗೆ ಹಾಕೋದಕ್ಕೆ ಇನ್ನೊಂದು ವಾರ 15 ದಿನ ಚಿಂತೆನೇ ಇರಲ್ಲ. ಯಾಕಂದರೆ ಅಷ್ಟು ರೀಲ್ಸ್ ಮಾಡ್ಕೊಳ್ತೀವಿ, ಎಂಜಾಯ್ ಮಾಡ್ತೀವಿ. ಯಾವ ತಲೆನೋವು ಇರಲ್ಲ, ಯಾವ ಬೇರೆ ಬೇಡವಾದ ಟೆನ್ಷನ್ಸ್ ಆಗಲಿ, ಬೇರೆ ಯೋಚನೆಗಳಾಗಲಿ ಯಾವುದೂ ಬರಲ್ಲ ಇದ್ರ ಮಧ್ಯದಲ್ಲಿ. ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಚೆನ್ನಾಗಿತ್ತು. ಏನೋ ಒಂಥರ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಇವತ್ತಿನ ಡೇನ. ನಮಗಿನ್ನೂ ಕಾಟೇಜ್ ಕೊಟ್ಟಿರಲಿಲ್ಲ, ನಮ್ಮ ರೂಮ್ ಯಾವುದೋ ಅಂತ ಇನ್ನೂ ಹೇಳಿರಲಿಲ್ಲ. ಯಾಕಂದರೆ ರಿಜಿಸ್ಟ್ರಲ್ಲಿ ಏನೋ ಎಂಟ್ರಿ ಎಲ್ಲ ಮಾಡಬೇಕಿತ್ತಂತೆ. ನಮ್ಮದು ಚೆಕ್ ಚೆಕ್ಔಟ್ ಟೈಮ್ ಎಲ್ಲ ಹೇಳ್ತಾರೆ ಅಂತ ಅಂದ್ಬಿಟ್ಟು ಅವರು ಹೋಗಿ ರಿಜಿಸ್ಟ್ರಲ್ಲಿ ಎಲ್ಲದನ್ನು ಎಂಟ್ರಿ ಮಾಡಿಸ್ತಾ ಇದ್ರು. ಅಷ್ಟರೊಳಗೆ ಯಾಕೆ ನಾನೊಂದು ಇದ್ರದ್ದು ಹೋಮ್ ಸ್ಟೇದು ಒಂದು ಟೂರ್ ಮಾಡಿಬಿಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ನಿಮಗೂ ತೋರಿಸ್ಬೇಕಲ್ವ. ಹಾಗಾಗಿ ನಾನು ಈ ಕಡೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಇದು ಎಂಟ್ರೆನ್ಸು. ಬರ್ತಾನೆ ಗೇಟಿಂದ ಒಳಗಡೆ ಊಟ ಬೇರೆ ವೆಹಿಕಲ್ಸ್ಗಳಿಗೆ ಅಲೋ ಇರಲ್ಲ. ಓನ್ ವೆಹಿಕಲ್ಸಲ್ಲಿ ಬಂದರೆ ಒಳಗಡೆ ಎಂಟ್ರಿ ಇರುತ್ತೆ. ಇದು ನಮ್ಮ ಹೋಮ್ ಸ್ಟೇ. ನಮ್ಗೆ ಈ ಸೈಡೇ ಕಾಟೇಜ್ ಕೊಡ್ತೀವಿ ಅಂತಲೇ ಹೇಳಿದರು. ಸಖತ್ತಾಗಿತ್ತು ಫ್ರೆಂಡ್ಸ್. ಎನ್ವೈರ್ನಮೆಂಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಾವು ಬಂದಿದ್ದ ಟೈಮಿಂಗ್ಸಲ್ಲಿ ಯಾರೂ ಇನ್ನೂ ಅಷ್ಟಾಗಿ ಜನ ಇರಲಿಲ್ಲ. ನಮ್ಮದು ಒನ್ ಡೇಗೆ ಅಷ್ಟೇ ತೊಗೊಂಡಿದ್ದು. ಮಾರ್ನಿಂಗ್ 10 to ಈವ್ನಿಂಗ್ 5ವರೆಗೂ ನಾವು ಬುಕ್ ಮಾಡ್ಕೊಂಡಿದ್ದು. ಚೆಕ್ ಇನ್ ಟೈಮಿಂಗ್ಸ್ ಅಂತಂದರೆ ಬೇರೆಯವ್ರಿಗೆಲ್ಲ 12ಇಂದ ನೆಕ್ಸ್ಟ್ ಡೇ 12ಗಂತೆ. ಹಾಗಾಗಿ ಇನ್ನೂ ಯಾರೂ ಬಂದಿರಲಿಲ್ಲ. ಸೊ ತುಂಬಾ ನೋಡ್ಬೋದು ನೀವು, ಸಖತ್ತಾಗಿ ಒಂಥರ ಹಳ್ಳಿ ವಾತಾವರಣದ ಥೀಮಲ್ಲೇ ಮಾಡಿದ್ದಾರೆ. ಸಖತ್ತಾಗಿತ್ತು. ಒಳ್ಳೆ ಫೋಟೋಶೂಟ್ಗೆ ಮತ್ತು ವೀಡಿಯೋಸ್ಗಳಿಗೆಲ್ಲಂತ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಇದು ಬಂದು ಊಟದ ಹಾಲು, ಔಟ್ಡೋರೇ ಇದೆ. ನೆಕ್ಸ್ಟ್ ಈ ಕಡೆ ಬಂದರೆ ನಮಗೆ ಕೊಟ್ಟಂಥ ರೂಮು ಈ ಸೈಡ್ ಇತ್ತು ಫ್ರೆಂಡ್ಸ್. ಸಖತ್ತಾಗಿತ್ತು. ಇದೆಲ್ಲ ಮಳೆ ಆಗ್ತಾನೆ ಸ್ಟಾರ್ಟ್ ಆಗ್ತಾಯಿತ್ತು. ಫುಲ್ಲು ಗ್ರೀನರಿ, ನೀವು ಎಲ್ಲಿ ನೋಡ್ತೀರಾ ಪೂರ್ತಿ ಗ್ರೀನರಿ. ಮತ್ತು ತುಂಬ ತೆಂಗಿನ ಮರಗಳನ್ನ ಚೆನ್ನಾಗಿ ಬೆಳೆಸಿದ್ದಾರೆ ಈ ಸೈಡು. ನಾನು ನಿಜವಾಗ್ಲೂ ಇದೇ ಫಸ್ಟ್ ಟೈಮ್ ಇಲ್ಲಿಗೆ ವಿಸಿಟ್ ಮಾಡಿದ್ದು. ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಇಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಸಖತ್ತಾಗಿದೆ ಫ್ರೆಂಡ್ಸ್. ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ, ಅಷ್ಟು ಎಂಜಾಯ್ ಮಾಡಿದ್ದೀವಿ, ಸಖತ್ ಎಂಜಾಯ್ ಮಾಡಿದ್ದೀವಿ. ವಾಟರ್ ಗೇಮ್ಸ್ಗಳಾಗಿರ್ಬೋದು. ಸ್ವಿಮ್ಮಿಂಗ್ ಪೂಲ್ ಅಂತ ಏನೂ ಮಾಡಿಲ್ಲ. ಬೇರೆ ಕಡೆ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಆಟ ಆಡೋದಕ್ಕೆ. ಬಟ್ ಇಲ್ಲಿ ನ್ಯಾಚುರಲಾಗಿ ಹೇಮಾವತಿ ನದಿ ಏನಿದೆ ಅದರಲ್ಲೇ ಗೇಮ್ಸ್ಗಳನ್ನ ಇವರು ಇದು ಮಾಡಿದ್ದಾರೆ, ಇಟ್ಟಿದ್ದಾರೆ. ಇದೇ ನಮಗೆ ಕೊಟ್ಟಿದ್ದಂಥ ಕಾಟೇಜು. ಸಖತ್ತಾಗಿತ್ತು ರೂಮು. ಒನ್ ಡೇಗೆ ಪರವಾಗಿಲ್ಲ, ಓಕೆ, ತುಂಬ ಚೆನ್ನಾಗಿತ್ತು. ಬಿಸಿನೀರು ವ್ಯವಸ್ಥೆ ಎಲ್ಲ ಇತ್ತು ರೂಮಲ್ಲಿ. ನಾವು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ತುಂಬ ಹೊತ್ತೇನು ರೆಸ್ಟ್ ಮಾಡೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಆಲ್ರೆಡಿ ಬಂದಿದ್ದೇನೆ ಲೇಟಾಗಿ ಹೋಗಿತ್ತಲ್ಲ. ಸೊ ಹಾಗಾಗಿ ಬೇಗ ಬೇಗ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಮತ್ತೆ ಡ್ರೆಸ್ ಚೇಂಜ್ ಮಾಡಬೇಕಿತ್ತು. ವಾಟರ್ ಗೇಮ್ಗೆಲ್ಲ ಹೋಗಬೇಕಿತ್ತಲ್ಲ, ಅದಕ್ಕಿಂತ ಮುಂಚೆನೇ ಸ್ವಲ್ಪ ಹೊರಗಡೆ ಏನೇನಿದೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಣ. ಆ ಕಡೆ ಎಲ್ಲ ಓಡಾಡಿಬಿಟ್ಟು ಊಟ ಮುಗಿಸ್ಕೊಂಡು ನಾವು ವಾಟರ್ ಗೇಮ್ಗೆ ಇಳಿಯೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ 1:30 ಕರೆಕ್ಟಾಗಿ ಲಂಚ್ ಅಂತ ಹೇಳಿದರು. ಸೊ ಹಾಗಾಗಿ ಸ್ವಲ್ಪ ಹೊರಗಡೆ ಏನಿದೆ ಅಂತ, ಇದು ಫೈರ್ ಕ್ಯಾಂಪು. ಯಾರು ಸ್ಟೇ ಆಗ್ತಾರೆ ನೈಟ್ ಅಲ್ಲಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಫೈರ್ ಕ್ಯಾಂಪ್ ಎಲ್ಲ ಇತ್ತು ನೈಟ್ ಸ್ಟೇ ಆಗೋರಿಗೆ. ಕೊನೆಗೆ ಇದು ಹಿಂದೆ ಹೋಮ್ ಸ್ಟೇಯಿಂದ ಸ್ವಲ್ಪ ಒಳಗಡೆ ಬಂದರೆ ಈ ಥರ ಇದೆ. ನೆಕ್ಸ್ಟ್ ಇಲ್ಲಿಂದ ನಾವು ಹೊಳೆ ಹತ್ರ ಹೋದ್ವಿ. ಇದಿಷ್ಟು ಗೇಮ್ಸ್ ಪರ್ ಹೆಡ್ ಇಷ್ಟು ಚಾರ್ಜ್ ಮಾಡ್ತಾರೆ ಒಬ್ಬೊಬ್ಬರಿಗೆ. ಪರವಾಗಿಲ್ಲ. 100 ರೂಪೀಸು. ಬನಾನಾ ರೈಡ್ 150 ಈ ಥರ ಎಲ್ಲ ಚಾರ್ಜಸ್ ಮಾಡಿದರು. ಮತ್ತು ತುಂಬ ನವಿಲುಗಳಿದ್ದಾವೆ. ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ನವಿಲು ಫುಲ್ಲು ರೆಕ್ಕೆನ ಬಿಚ್ಚಿತ್ತು ಫ್ರೆಂಡ್ಸ್. ಅದು ಇದು ಮೊಬೈಲಲ್ಲಿ ಕ್ಯಾಪ್ಚರ್ ಆಗ್ತಾಯಿಲ್ಲ. ನಿಮಗೆ ತೋರಿಸೋದಕ್ಕೆ ಅಂತ ತುಂಬ ಟ್ರೈ ಮಾಡಿದೆ, ಬಟ್ ನನ್ನ ಮೊಬೈಲಲ್ಲಿ ಅದು ಸರಿ ಕ್ಯಾಪ್ಚರ್ ಆಗಲಿಲ್ಲ. ಊಟಕ್ಕೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ಇವಾಗ 1:30. ಹಾಂ, ಜ್ಯೂಸು ಕೇಕು ಎಲ್ಲ ಕರ್ಬೋದು.
ಹಂಗಲ್ಲ ಶಿಲ್ಪ, ಆ ಥರ ಎಲ್ಲ ಶಿಲ್ಪ ಏನು ಗೊತ್ತಾ, ಬರ್ರೆ ನಂಬರಲ್ಲಿ ಬರುತ್ತಿಲ್ಲ, ನಂಬರಲ್ಲಿ ಬರುತ್ತೆ, ಡಿಫ್ರೆಂಟ್ ಆಗೈತೆ. ನಾವು ಇದರಲ್ಲಿ ಏನು ಲುಕ್ಕಮ್ಮ, ಹಬ್ಬ. ಪಲ್ಲು ಊಟದ ಟೈಮ್ ಆಯಿತು, ಎಲ್ಲ ಊಟಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ ಇಬ್ಬರು ಫ್ರೆಂಡ್ಸು ಮಿಸ್ ಆಗಿದ್ರು ಸ್ವಲ್ಪ ಪರ್ಸ್ನಲ್ ರೀಸನಿಂದ. ಸೊ ಅವ್ರಿಗೆ ಸ್ವಲ್ಪ ಕಾಲು ಎಳಿತಾ ಇದ್ದೀವಿ ಇಲ್ಲಿ ವಿಡಿಯೋಸ್. ಅದು ವಿಡಿಯೋ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ, ನಮ್ಮ ಫ್ರೆಂಡ್ನ ರೇಗಿಸಿರೋವಂಥದ್ದು. ಹೋಮ್ ಸ್ಟೇಲೇ ತುಂಬ ಹಣ್ಣುಗಳ ಮರಗಳೆಲ್ಲ ಹಾಕಿದ್ದಾರೆ ಫ್ರೆಂಡ್ಸ್, ಸಖತ್ತಾಗಿತ್ತು. ಅದನ್ನೇ ಕಿತ್ಕೊಳ್ತಾ ಇದ್ದೀವಿ ಎಲ್ಲರೂ. ಚೆನ್ನಾಗಿದೆ. ವಿಡಿಯೋ ಮಾಡ್ಕೊಂಗೆ ಝೂಮಲ್ಲಿ ಕೈ ಮಾತ್ರ ಮುಖ ಬೇಡ. ಕದ್ದು ತಿಂದಿರೋ ಹಣ್ಣು ರುಚಿ. ಕದ್ದು ತಿಂದಿರೋ ನಿಜ. ಹಣ್ಣ ಕತ್ಕೊಂಡು ತಿಂತಿದ್ದೀವಿ ಫ್ರೆಂಡ್ಸ್, ಪರ್ಮಿಷನ್ ಕೇಳಿಲ್ಲ ಅಷ್ಟೇ ಕಾಣ್ತಿರೋದು. ಇದಾವೆ ಒಳಗಡೆ ತುಂಬ ಅಲ್ಲ. ಅಯ್ಯೋ ಬಾ ಬೇಡ ಬಾ. ಇದಾ ಇದು ಚೆನ್ನಾಗಿ ನೋಡೋದು. ನಾವು ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಂದಿದ್ದಲ್ಲ, ಈ ಸೈಡಿಂದ. ಪೂರಿ ಬದಲಿಗೆ ವೈಟ್ ರೈಸ್. ವೆಜ್ ಅವ್ರಿಗೆ ಏನೇನು ಮಾಡಿದ್ದೀರಾ? ಯಾರಿಗೆ? ಹೌದಾ? ಸ್ವೀಟು ಇದೊಂದೇ. ಸ್ವೀಟ್ ಏನು ಮಾಡಿ ನೋಡ. ಊಟ ಪರವಾಗಿಲ್ಲ ಫ್ರೆಂಡ್ಸ್, ಅಷ್ಟೇನು ಇಷ್ಟ ಆಗಲಿಲ್ಲ ನನಗೆ. ಓಕೆ ಆಗಿತ್ತು. ನಾವು ಸ್ವಲ್ಪ ಜನ ವೆಜ್ ಇದ್ವಿ. ವೆಜ್ ಅವ್ರಿಗೆ ಪೂರಿ, ಸಾಗು ಮತ್ತು ಗೀ ರೈಸ್ ಮಾಡಿದರು, ಮತ್ತು ಅನ್ನ, ತಿಳಿ ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ ಇಷ್ಟಿತ್ತು. ನಾನ್ ವೆಜ್ ಅವರಿಗೆ ಸೇಮ್, ಬಟ್ ಅದರಲ್ಲಿ ಅವರಿಗೆ ಚಿಕನ್ ಸಾಂಬಾರು ಮತ್ತು ಚಿಕನ್ ಚಾಪ್ಸ್ ಮಾಡಿದರು. ಊಟ ಎಲ್ಲ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ವಾಟರ್ ಗೇಮ್ಸ್ಗೆ ಹೋದ್ವಿ. ಸಖತ್ತಾಗಿತ್ತು ಫ್ರೆಂಡ್ಸ್ ವಾಟರ್ ಗೇಮ್ಸ್ ಎಲ್ಲ. ಅದೇ ನನಗೆ ತುಂಬ ಇಷ್ಟ. ನಾನು ಇಳಿಯೋದು ಬೇಡ, ಸ್ವಲ್ಪ ಶೀತ ಆಗಿತ್ತು ನನಗೆ, ವಾಟರ್ ಗೇಮ್ಸ್ನ ಆಡೋದು ಬೇಡ ಅಂತ ಅಂದ್ಕೊಂಡು ಡ್ರೆಸ್ ಚೇಂಜ್ ಮಾಡಿರಲಿಲ್ಲ. ಬಟ್ ಇವರೆಲ್ಲ ಆಡೋದು ನೋಡಿ ನನಗೂ ಇರೋದಕ್ಕೆ ಆಗಲಿಲ್ಲ. ಲಾಸ್ಟಿಗೆ ನಾನು ಜಿಪ್ ಲೈನ್ ಇದೆಯಲ್ಲ ಅದಕ್ಕೆ ಹೋದೆ. ನೆಕ್ಸ್ಟ್ ವೀಡಿಯೋ ಪಾರ್ಟ್ 2 ಆಗಿ ಬರುತ್ತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.